ನಮಸ್ಕಾರ. ಇದು ನರೇನ್ ವಾಟರ್ ಲೆವೆಲ್ ಕಂಟ್ರೋಲರ್ ಫಾರ್ ಸಿಂಗಲ್ ಫೇಸ್ ಸಬ್ಮರ್ಸಿಬಲ್ ಪಂಪ್ಸ್ ವಿತ್ ಸೈಕ್ಲಿಕ್ ಟೈಮರ್ ಮಾಡೆಲ್ WLC20. ಸೊ ಈ ಪ್ರಾಡಕ್ಟ್ನಲ್ಲಿ ವಾಟರ್ ಲೆವೆಲ್ ಕಂಟ್ರೋಲರ್ ಮತ್ತು ಸೈಕ್ಲಿಕ್ ಟೈಮರ್ ಎರಡೂ ಒಂದರಲ್ಲಿ ಬರುತ್ತೆ. ಸೊ ಸೈಕ್ಲಿಕ್ ಟೈಮರ್ ಅಂದರೆ ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಬೇಸಿಕ್ ವಾಟರ್ ಲೆವೆಲ್ ಅಪ್ಲಿಕೇಶನ್ ಹೇಗೆ ಅಂತ ತಿಳ್ಕೊಳ್ಳೋಣ. ಸೊ ಬೇಸಿಕ್ ವಾಟರ್ ಲೆವೆಲ್ ಅಂದರೆ ನೀವು ಟ್ಯಾಂಕ್ನಲ್ಲಿ ನೀರು ಸೆನ್ಸ್ ಮಾಡ್ತಾ ಇರುತ್ತೆ. ಟ್ಯಾಂಕ್ನಲ್ಲಿ ನೀರು ಖಾಲಿ ಆಗಿದ ತಕ್ಷಣ ಮೋಟರ್ ಆನ್ ಆಗುತ್ತೆ. ಸೊ ಮೋಟರ್ ಆನ್ ಆಗಿ ಟ್ಯಾಂಕ್ ತುಂಬಿಸಿ ಆಫ್ ಮಾಡುತ್ತೆ. ಇದು ಬೇಸಿಕ್ ವಾಟರ್ ಲೆವೆಲ್ ಸಿನಾರಿಯೋ. ಬಟ್ ಇವಾಗ ಒಂದು ಹೊಸ ಥರ ಪ್ರಾಬ್ಲಮ್ ಸೃಷ್ಟಿಯಾಗ್ತಿದೆ ಎಲ್ಲ ಕಡೆ. ಏನು ಅಂತ ಹೇಳಿದ್ರೆ ಅಂಡರ್ಗ್ರೌಂಡ್ ವಾಟರ್ ಟೇಬಲ್ ತುಂಬ ಕಡಿಮೆ ಇದೆ ಎಲ್ಲ ಕಡೆ. ಸೊ ಅಂದರೆ ಮೋಟರ್ ಆನ್ ಆದಮೇಲೆ ಸಪೋಸ್ ಒಂದು 20 ನಿಮಿಷನೋ ಒಂದು 30 ನಿಮಿಷನೋ ಅಷ್ಟೇ ನೀರು ಬರುತ್ತೆ ನಮ್ಮ ಬೋರ್ವೆಲ್ನಲ್ಲಿ. ಅದಾದಮೇಲೆ ಮತ್ತೊಂದು 1 ಅವರ್ ವೆಯ್ಟ್ ಮಾಡಬೇಕು. ವೆಯ್ಟ್ ಆದಮೇಲೆ ನೀರು ರೀಚಾರ್ಜ್ ಆಗುತ್ತೆ. ರೀಚಾರ್ಜ್ ಆದಮೇಲೆ ಮತ್ತೊಂದು 20 ಮಿನಿಟ್ಸ್ ಅಷ್ಟು ನೀರು ಬರುತ್ತೆ. ಸೊ ಈ ಥರ ಆಪ್ರೇಷನ್ ಆಗುತ್ತೆ. ಸೊ ಈ ಕಂಡೀಷನ್ಸಲ್ಲಿ ನಾವು ರೆಗ್ಯುಲರ್ ವಾಟರ್ ಲೆವೆಲ್ ಅಪ್ಲಿಕೇಶನ್ ಮಾಡಿದಾಗ ಏನಾಗುತ್ತೆ, ಮೋಟರ್ ಡ್ರೈ ಓಡೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ಒಂದು ಟೈಮರ್ ಅಪ್ಲಿಕೇಶನ್ ಬೇಕಾಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಈಗ ಲೆವೆಲ್ ಕಡಿಮೆ ಆಗಿದ ತಕ್ಷಣ ಟ್ಯಾಂಕ್ನಲ್ಲಿ ಮೋಟರ್ ಆನ್ ಆಗಬೇಕು. ಸೊ ಆನ್ ಆಗಿ ಅದು ಎಷ್ಟೊತ್ತು ಓಡುತ್ತೆ ಆ ಟೈಮ್ನ ನಾವು ಸೆಟ್ ಮಾಡಬೇಕಾಗತ್ತೆ. ಒಂದು 20 ನಿಮಿಷ ನಮಗೆ ನೀರು ಬಂದರೆ 20 ನಿಮಿಷ ಸೆಟ್ ಮಾಡ್ತೀವಿ. ಸೊ 20 ನಿಮಿಷವರೆಗೂ ಮೋಟರ್ ಓಡಿ ಅದಷ್ಟಕ್ಕೆ ಅದೇ ಆಫ್ ಆಗುತ್ತೆ. ಟ್ಯಾಂಕ್ ಇನ್ನೂ ತುಂಬಿರಲ್ಲ. ಮತ್ತೆ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಆದಮೇಲೆ ಮತ್ತೆ ಆನ್ ಮಾಡುತ್ತೆ. ಸೊ ಮತ್ತೆ 20 ನಿಮಿಷ ಅಷ್ಟು ಟೈಮ್ ರನ್ ಆಗುತ್ತೆ. ಈ ಥರನೇ ನಾವು ನಮ್ಮಲ್ಲಿ ನೀರು ಎಷ್ಟು ಶೇಖರಣೆ ಆಗುತ್ತೋ ಅಷ್ಟು ಮಾತ್ರ ನಾವು ಮೋಟ್ರನ್ನ ಓಡಿಸ್ತೀವಿ. ಸೊ ಮೋಟರ್ ರನ್ ಆಗಿ ನೀರು ಯಾವಾಗ ಫುಲ್ ಆಗುತ್ತೆ ಟ್ಯಾಂಕು, ಆವಾಗ ಮೋಟರ್ ಆಫ್ ಆಗುತ್ತೆ. ಸೊ ಇದನ್ನು ವಾಟರ್ ಲೆವೆಲ್ ಕಂಟ್ರೋಲರ್ ಆಪ್ರೇಷನ್ನು ಇರುತ್ತೆ, ಜೊತೆಗೆ ಟೈಮರ್ ಇರುತ್ತೆ. ಸೊ ಇದನ್ನು WLC20 ಮಾಡೆಲ್ ಅಂತ ಕರಿತೀವಿ, ವಾಟರ್ ಲೆವೆಲ್ ಕಂಟ್ರೋಲರ್ ವಿತ್ ಸೈಕ್ಲಿಕ್ ಟೈಮರ್. ಮತ್ತೊಂದು ಸಲ ಇದರದ್ದು ಡೀಟೇಲ್ಡ್ ಅಪ್ಲಿಕೇಶನ್ ಯಾವ ರೀತಿ ಅಂತ ಹೇಳ್ತೀನಿ. ಸೊ ನಾವು 50% 75%ಗಿಂತ ಕೆಳಗೆ ಸೆಟ್ ಮಾಡಿರ್ತೀವಿ. ಸೊ 75%ಗಿಂತ ನೀರು ಕೆಳಗೆ ಯಾವಾಗ ಬರುತ್ತೋ ಆವಾಗ ಮೋಟರ್ ಆನ್ ಆಗುತ್ತೆ. ಮೋಟರ್ ಆನ್ ಆದಮೇಲೆ ಎಷ್ಟು ಟೈಮ್ ನಮ್ಮದು ಬೋರ್ವೆಲ್ಲಲ್ಲಿ ನೀರು ಬರುತ್ತೆ ಅನ್ನೋದನ್ನು ನಾವು ನೋಡ್ಕೋಬೇಕಾಗತ್ತೆ. 20 ನಿಮಿಷನೋ 30 ನಿಮಿಷನೋ ಅದನ್ನು ಆನ್ ಟೈಮ್ ಅಂತ ಅಂತೀವಿ, ಅಥವಾ ರನ್ನಿಂಗ್ ಟೈಮ್. ಆನ್ ಟೈಮ್ ಅಂತ ಸೆಟ್ ಮಾಡಬೇಕು. 20 ನಿಮಿಷ ನಮಗೆ ನೀರು ಬರೋದಿದ್ರೆ ಅದನ್ನು ಆನ್ ಟೈಮ್ ಅಂತ ಸೆಟ್ ಮಾಡ್ತೀವಿ. ಅದೇ ರೀತಿ 20 ನಿಮಿಷ ಆದಮೇಲೆ ಮೋಟರ್ ಆಫ್ ಆಗುತ್ತಲ್ಲ, ಎಷ್ಟು ಕಾಲ ವೆಯ್ಟ್ ಮಾಡಬೇಕು, 1 ಅವರ್ ಆಗಿರ್ಬೋದು, 2 ಅವರ್ಸ್ ಆಗಿರ್ಬೋದು. ಅಷ್ಟೊತ್ತು ವೆಯ್ಟ್ ಮಾಡಿದ್ರೆ ಮತ್ತೊಂದು 20 ನಿಮಿಷ ಅಷ್ಟು ನೀರು ರೀಚಾರ್ಜ್ ಆಗಿರುತ್ತೆ. ಓಕೆ, ಸೊ ಈಗ ಅದನ್ನು ಆಫ್ ಟೈಮ್ ಅಂತ ಕರಿತೀವಿ, ವೆಯ್ಟಿಂಗ್ ಟೈಮ್ನ. ಸೊ 20 ನಿಮಿಷ ಆನ್ ಟೈಮು, 1 ಅವರ್ ವೆಯ್ಟಿಂಗ್ ಟೈಮ್ ನಾವು ಸೆಟ್ ಮಾಡಿದರೆ 20 ನಿಮಿಷ ಮೋಟರ್ ಆನ್ ಆಗಿ ಆಫ್ ಆಗುತ್ತೆ. ನಂತರ 1 ಅವರ್ ವೆಯ್ಟ್ ಮಾಡುತ್ತೆ. 1 ಅವರ್ ಆದಮೇಲೆ ಮತ್ತೆ 20 ನಿಮಿಷ ಆನ್ ಆಗುತ್ತೆ. ಸೊ ಈ ಸೈಕಲ್ ರಿಪೀಟ್ ಆಗ್ತಾ ಇರುತ್ತೆ ಎಲ್ಲಿವರೆಗೂ ಟ್ಯಾಂಕ್ ಫಿಲ್ ಆಗೋವರೆಗೂ. ಸೊ ಆನ್ ಆ್ಯಂಡ್ ಆಫ್ ಸೈಕಲ್ ಅಂದರೆ ಸೈಕ್ಲಿಕ್ ಟೈಮರ್ ರಿಪೀಟೆಡಾಗಿ ಆಗ್ತಾ ಇರುತ್ತೆ. ಯಾವಾಗ ಇದು ಲೆವೆಲ್ ಕಡಿಮೆ ಆಗಿದ್ದು ಸೆನ್ಸ್ ಮಾಡಿದ ತಕ್ಷಣ ಟೈಮರ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಟೈಮರ್ ಆನ್ ಆ್ಯಂಡ್ ಆಫ್ ಮಾಡ್ತಾ ಇರುತ್ತೆ. ಅದಾದಮೇಲೆ ಯಾವಾಗ ಟ್ಯಾಂಕ್ ಫುಲ್ ಆಗುತ್ತೋ, ಈಗ ಆನ್ ಸೈಕಲ್ನಲ್ಲೇ ಫುಲ್ ಆಗಬೇಕು. ಸೊ 20 ನಿಮಿಷದಲ್ಲಿ ಮೋಟರ್ ಆನ್ ಆಯಿತು ಲಾಸ್ಟ್ ಸೈಕಲ್ನಲ್ಲಿ ಅಂತ ಅಂದ್ಕೊಳ್ಳೋಣ. ಸೊ ಒಂದು 10 ನಿಮಿಷದಲ್ಲೇ ಮೋಟರ್ ಟ್ಯಾಂಕ್ ತುಂಬಿತು. ಟ್ಯಾಂಕ್ ತುಂಬ್ತಾ ಇದ್ದಂಗೆ ಮೋಟರ್ ಆಫ್ ಆಗುತ್ತೆ. ಸೊ ಇದು ಎಷ್ಟು ಸೈಕಲ್ ಅನ್ನೋದನ್ನು ನಾವು ಸೆಟ್ ಮಾಡೋಕ್ಕೆ ಹೋಗಲ್ಲ. ಆನ್ ಆಫ್ ಟೈಮ್ ಮಾತ್ರ ಸೆಟ್ ಮಾಡ್ತೀವಿ. ಅದು ಟ್ಯಾಂಕ್ ತುಂಬೋವರೆಗೂ ಅದು ಸೈಕಲ್ನ ಕಂಪ್ಲೀಟ್ ಮಾಡ್ತಾ ಇರುತ್ತೆ. ಓಕೆ, ಸೊ ಟ್ಯಾಂಕ್ ತುಂಬಿದ ಮೇಲೆ ಏನು, ಸೊ ಮತ್ತೆ ನಾವು ಸೆಟ್ ಮಾಡಿರೋ ಲೆವೆಲ್ಗಿಂತ ಕೆಳಗೆ ಅಂದರೆ 75%ಗಿಂತ ಕೆಳಗೆ, ಅಂದರೆ ಒಂದು ಈ ಲೆವೆಲ್ಗಿಂತ ಕೆಳಗೆ ನೀರು ಬರೋವರೆಗೂ ವೆಯ್ಟ್ ಮಾಡುತ್ತೆ. ಅಲ್ಲಿವರೆಗೂ ಟೈಮರ್ ಮತ್ತೆ ಆನ್ ಆಗೋದಿಲ್ಲ. ಈ ಲೆವೆಲ್ಗಿಂತ ಕೆಳಗೆ ಬಂದಾಗ ಮತ್ತೆ ಟೈಮರ್ ಆನ್ ಆಗುತ್ತೆ. ಸೊ ಟೈಮರ್ ಆನ್ ಆಗಿ ನೀವು ಸೆಟ್ ಮಾಡಿರೋಂಥ ಆನ್ ಟೈಮ್ ಆಫ್ ಟೈಮ್ ಪ್ರಕಾರ ಮತ್ತೆ ಆಪ್ರೇಷನ್ ಕಂಟಿನ್ಯೂ ಆಗಿ ಮೋಟರ್ ಟ್ಯಾಂಕ್ ತುಂಬಿದ ತಕ್ಷಣ ಆಫ್ ಆಗುತ್ತೆ. ಸೊ ಇದರದ್ದು ಅಡ್ವಾಂಟೇಜ್ ಏನು ಅಂತ ನೀವು ಕೇಳ್ಬೋದು. ಸೊ ಈ ಥರ ಮಾಡೋದ್ರಿಂದ ಏನು ಅಂತ ಹೇಳಿದ್ರೆ ಮೋಟರ್ ಡ್ರೈ ಓಡೋದಿಲ್ಲ. ಓಕೆ, ನಮ್ಮಲ್ಲಿ ಎಷ್ಟು ನೀರು ಶೇಖರಣೆ ಆಗುತ್ತೋ ಅಷ್ಟು ನೀರನ್ನ ನಾವು ತೆಗಿತಾ ಇದ್ದೀವಿ. ಮತ್ತು ನಮ್ಮ ಟ್ಯಾಂಕ್ ನೀರು ವೇಸ್ಟೇಜ್ ಆಗೋದಿಲ್ಲ, ಯಾಕೆಂದರೆ ಟ್ಯಾಂಕ್ ತುಂಬ್ತಾ ಇದ್ದಂಗೆ ಮೋಟ್ರನ್ನ ನಾವು ಆಫ್ ಕೂಡ ಮಾಡ್ತಾ ಇದ್ದೀವಿ. ಸೊ ಆಪ್ಟಿಮಮ್ ಯೂಸೇಜ್ ಮಾಡ್ತಾ ಇದ್ದೀವಿ. ನಮಗೊಂದು 5 ನಿಮಿಷನೇ ನೀರು ಶೇಖರಣೆ ಆದರೆ 5 ನಿಮಿಷ ಮಾತ್ರ ರನ್ ಮಾಡೋಣ. ಸೊ ಅದು ಮಿನಿಟ್ಸ್ನಲ್ಲಿ ನಾವು ಸೆಟ್ ಮಾಡ್ಬೋದು. ಸೊ ಅದನ್ನು ಆನ್ ಟೈಮ್ ಮತ್ತು ಆಫ್ ಟೈಮ್ ಯಾವ ರೀತಿ ಸೆಟ್ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇದರದ್ದು ಕನೆಕ್ಷನ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಪರ್ಟಿಕ್ಯುಲರ್ ಮಾಡಲು 1 ರಿಂದ 5 HP ಸಿಂಗಲ್ ಫೇಸ್ ಬೋರ್ವೆಲ್ ಪಂಪ್ಸ್ಗೆ ಯೂಸ್ ಮಾಡ್ಬೋದು. ಸೊ ಎಲ್ಲ ರೀತಿಯ ಸ್ಟಾರ್ಟರ್ಸ್ಗೆ ಇದು ಕಂಪ್ಯಾಟಿಬಲ್ ಆಗಿರುತ್ತೆ. ಸೊ ಇದರದ್ದು ಬೇಗ ಕನೆಕ್ಷನ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ಕನೆಕ್ಷನ್ಸ್ ತೋರ್ಸೋಕ್ಕೆ ನಾವು ನರೇನ್ ಅನಲಾಗ್ ಸಿಂಗಲ್ ಫೇಸ್ ಕಂಟ್ರೋಲ್ ಸ್ಟಾರ್ಟರ್ ಮಾಡೆಲ್ SPRGನ ಯೂಸ್ ಮಾಡ್ತಾ ಇರ್ತೀವಿ. ಮೋರಲ್ಲೆಸ್ ಎಲ್ಲ ಸ್ಟಾರ್ಟರ್ಸು ನಿಮಗೆ ಇದೇ ರೀತಿ ಕನೆಕ್ಷನ್ಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಇವಾಗ ನಮ್ಮ ವಾಟರ್ ಲೆವೆಲ್ ಕಂಟ್ರೋಲರ್ ನೋಡಿದ್ರೆ ಅದ್ರ ಮೇಲ್ಗಡೆ ನಿಮಗೆ ಆನ್ ಆ್ಯಂಡ್ ಆಫ್ ಸ್ವಿಚ್ ಇರುತ್ತೆ. ಓಕೆ, ಸೊ ಈ ಸ್ವಿಚ್ ಆನ್ ಮಾಡಿದಾಗ ಮಾತ್ರ ನಾನು ಹೇಳ್ದಂಗೆ ವಾಟರ್ ಲೆವೆಲ್ ಹಾಗೂ ಸೈಕ್ಲಿಕ್ ಟೈಮರ್ ಅಪ್ಲಿಕೇಶನ್ ಆಗುತ್ತೆ. ಈ ಸ್ವಿಚ್ ಆಫ್ ಇದ್ದರೆ ನಿಮಗೆ ರೆಗ್ಯುಲರ್ ಸ್ಟಾರ್ಟರ್ ಥರ ನೀವು ಯೂಸ್ ಮಾಡ್ಕೊಳ್ಬೋದು. ಓಕೆ, ಅದಾದಮೇಲೆ ಟ್ಯಾಂಕ್ನಲ್ಲಿ ನಿಮ್ಗೆ ಇಂಡಿಕೇಷನ್ ಇರುತ್ತೆ ವಾಟರ್ ಲೆವೆಲ್ಸ್ ಎಷ್ಟಿದೆ ಅಂತ ಹೇಳಿ. 4 ಲೆವೆಲ್ ಇಂಡಿಕೇಷನ್ ಕೊಟ್ಟಿರ್ತೀವಿ. ಫ್ಲೋ ಇಂಡಿಕೇಟರ್ಸ್ ಇರುತ್ತೆ. ಅದಾದಮೇಲೆ ನಿಮಗೆ ಬೋರ್ವೆಲ್ ಅಗೇನ್ ಇಂಡಿಕೇಷನ್ ಇರುತ್ತೆ. ಬಟ್ ಎನಿವೇಸ್ ಬೋರ್ವೆಲ್ ಆಗಿರೋದ್ರಿಂದ ಇದೆಲ್ಲ ಶಾರ್ಟ್ ಆಗಿರುತ್ತೆ. ಸೊ ಯಾವಾಗಲೂ ಲೈಟ್ ಅಪ್ ಆಗಿರುತ್ತೆ. ಅದಾದಮೇಲೆ ಡಿಸ್ಪ್ಲೇ ಕೊಟ್ಟಿರ್ತೀವಿ. ಡಿಸ್ಪ್ಲೇನಲ್ಲಿ ಟೈಮರ್ ಆಗಿರೋದ್ರಿಂದ ನಿಮಗೆ ಆನ್ ಟೈಮ್ ಅಥವಾ ಆಫ್ ಟೈಮ್ ಯಾವ ಸೈಕಲ್ನಲ್ಲಿದೆ ಅನ್ನೋದು ತೋರಿಸ್ತಾ ಇರುತ್ತೆ. ಸೊ ಪಕ್ಕದಲ್ಲಿ ನೀವು ಆನ್ ಆ್ಯಂಡ್ ಆಫ್ ಅಂತ ಇದೆ. ಇಲ್ಲಿರೋ ಲೈಟು ನಿಮ್ಗೆ ಎಲ್ಲಿ ಗ್ಲೋ ಆಗಿರುತ್ತೋ ಆ ಸೈಕಲ್ನಲ್ಲಿ ನಡೀತಾ ಇದೆ ಅಂತ ಅರ್ಥ.
ಓಕೆ, ಅದನ್ನು ಪವರ್ ಅಪ್ ಮಾಡಿ ತೋರಿಸ್ತೀವಿ. ಇದರ ಕೆಳಗಡೆ ನಿಮಗೆ ಸೆಟ್ಟಿಂಗ್ಸ್ಗಾಗಿ 3 ಬಟನ್ ಕೊಟ್ಟಿರ್ತೀವಿ. ಅದಾದಮೇಲೆ ಮೋಟ್ರ್ ಆನ್ ಮತ್ತು ಡ್ರೈ ರನ್ ಇಂಡಿಕೇಷನ್ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಹೇಳೋದು ಮರೆತೆ, ಯಾವಾಗಾದರೂ ಮೋಟರ್ ಆನ್ ಆದಾಗ ನೀರು ಬಂದಿಲ್ಲ ಅಂತ ಹೇಳಿದ್ರೆ ಅವಾಗ ಇಮಿಡಿಯೇಟಾಗಿ ಆಫ್ ಆಗಿ ಡ್ರೈ ರನ್ ಲೈಟ್ ಆನ್ ಆಗುತ್ತೆ. ಸೊ ನಾವು ಡ್ರೈ ರನ್ ಎಷ್ಟು ಸೆಕೆಂಡ್ ಆದಮೇಲೆ ಟ್ರಿಪ್ ಆಗಬೇಕು ಅನ್ನೋದು ಕೂಡ ಇಲ್ಲಿ ಸೆನ್ಸ್ ಮಾಡ್ಬೋದು, ಸೆಟ್ಟಿಂಗ್ ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ತೀನಿ. ಸೊ ಎಲ್ಲ ರೀತಿಯ ಒಂದು ಸೇಫ್ಟಿ ಇರುತ್ತೆ ನಮಗೆ ಅಲಾಂಗ್ ವಿತ್ ದ ಟೈಮರ್. ಓಕೆ, ಸೊ ಈ ಕನೆಕ್ಷನ್ಸ್ನಲ್ಲಿ ನಾವು ಕೆಳಗಿನ ಭಾಗದಲ್ಲಿ ನೋಡಿದಾಗ ಇದು ಮೇನ್ ಕನೆಕ್ಟರ್ಸ್ ಆಗಿರುತ್ತೆ. ಈಗ ಇಲ್ಲಿ ನೋಡ್ಬೋದು, ದಪ್ಪ ಕನೆಕ್ಟರ್ಸ್ದೊಂದು ಸೆಟ್ ಇರುತ್ತೆ, ಸಣ್ಣ ಕನೆಕ್ಟರ್ಸ್ದೊಂದು ಸೆಟ್ ಇರುತ್ತೆ. ಸಣ್ಣ ಕನೆಕ್ಟರ್ಸ್ದೆಲ್ಲ ನಾವು ಸೆನ್ಸರ್ ಕೊಡಬೇಕಾಗುತ್ತೆ. ಈ ದಪ್ಪ ಕನೆಕ್ಟರ್ಸು ಸ್ಟಾರ್ಟರ್ಗೆ ಹೋಗಬೇಕಾಗುತ್ತೆ. ಯಾವ ರೀತಿ ಅಂತ ಹೇಳ್ತೀನಿ. ಫಸ್ಟ್ 2 ಕನೆಕ್ಟರು 220 ವೋಲ್ಟ್ಸ್ ಇನ್ಕಮಿಂಗ್ ಸಪ್ಲೈ. ಸೊ ಇನ್ಕಮಿಂಗ್ ಫೇಸ್ ನ್ಯೂಟ್ರಲ್ನ ಇಲ್ಲಿ ಕೊಡಬೇಕಾಗುತ್ತೆ. ಅಂದರೆ ನಮ್ಮ ಸ್ಟಾರ್ಟ್ರಿಗೆ ಸಪ್ರೇಟಾಗಿ ಸಪ್ಲೈ ಹೋಗಿರುತ್ತೆ, ಅದೇ ಸಪ್ಲೈಯಿಂದ ಮತ್ತೆ ಇನ್ನೆರಡು ವೈರ್ನ ಅಡಿಷ್ನಲ್ ಆಗಿ ಕೊಡಬೇಕಾಗುತ್ತೆ. ಸೊ ಸ್ಟಾರ್ಟ್ರಿಗೆ ಹೋಗಿರೋದೇ ಇಲ್ಲಿ ಕೊಡಬಾರ್ದು, ಅಡಿಷ್ನಲ್ ಆಗಿ 2 ಇನ್ಕಮಿಂಗ್ ಫೇಸ್ ನ್ಯೂಟ್ರಲ್ ಇಲ್ಲಿ ಕೊಡಬೇಕಾಗುತ್ತೆ. ಸೊ ಸ್ಟಾರ್ಟ್ರಿಗೆ ಒಂದು ಸಪ್ರೇಟ್ ಕನೆಕ್ಷನ್ ಇರುತ್ತೆ, ಫೇಸ್ ನ್ಯೂಟ್ರಲ್ ಇರುತ್ತೆ. ಫೇಸ್ ನ್ಯೂಟ್ರಲಿಂದ ನಮ್ಮ ಸ್ಟಾರ್ಟ್ರಿಗೆ ಇಲ್ಲಿ ಇನ್ಕಮಿಂಗ್ ಬಂದಿರುತ್ತೆ. ಸೊ ನಾವು ಇದೇ ಪಾಯಿಂಟಿಂದ ಎರಡನ್ನ ಟ್ಯಾಪ್ ಮಾಡ್ಕೊಂಡಿರ್ತೀವಿ. ಸೊ ಅಂದರೆ ಸ್ಟಾರ್ಟ್ರಿಗೆ ಇಂಡಿಪೆಂಡೆಂಟ್ ಸಪ್ಲೈ ಹೋಗಬೇಕಾಗುತ್ತೆ, ನಮ್ಮ ವಾಟರ್ ಲೆವೆಲ್ ಕಂಟ್ರೋಲರ್ಗೆ ಸಪ್ರೇಟ್ ಸಪ್ಲೈ ಹೋಗಬೇಕಾಗುತ್ತೆ. ಸೊ 220 ವೋಲ್ಟ್ಸ್ ಇನ್ಕಮಿಂಗ್ ಸಪ್ಲೈ ಇಲ್ಲಿ ಕೊಡಬೇಕಾಗುತ್ತೆ. ನೆಕ್ಸ್ಟ್ 3 and 4 ಅಕ್ರಾಸ್ ಆನ್ ಬಟನ್ 1 ಅಂತ ಇರುತ್ತೆ. ಸೊ 3 and 4 ಅಕ್ರಾಸ್ ಆನ್ ಬಟನ್ 1 ಅಂದರೆ ನಾವು 2 ಬ್ಲ್ಯಾಕ್ ವೈರ್ ಯೂಸ್ ಮಾಡಿದ್ದೀವಿ. ಸೊ ನೀವು ಸ್ಟಾರ್ಟರಲ್ಲಿ ಆನ್ ಬಟನ್ ನೋಡ್ಬೋದು, ಆನ್ ಬಟನ್ ಅಥವಾ ಸ್ಟಾರ್ಟ್ ಬಟನ್ ಅಂತೀವಿ. ಸೊ ಸ್ಟಾರ್ಟ್ ಬಟನ್ ಹಿಂಭಾಗದಲ್ಲಿ ಸಿಂಗಲ್ ಫೇಸ್ ಸ್ಟಾರ್ಟರ್ಗಳಿಗೆ ನಿಮಗೆ 2 ಎಲಿಮೆಂಟ್ ಇರುತ್ತೆ. ಸೊ ಇವಾಗ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇದು ಬ್ಲ್ಯಾಕ್ ಕಲರ್ ಇರೋದೊಂದು ಎಲಿಮೆಂಟು, ಗ್ರೀನ್ ಇರೋದೊಂದು ಎಲಿಮೆಂಟು. ಸೊ ಪ್ರತಿ ಎಲಿಮೆಂಟ್ಗೆ ನಿಮ್ಗೆ 2 ಕನೆಕ್ಟರ್ಸ್ ಇರುತ್ತೆ. ಓಕೆ, ಸೊ ಇವಾಗ ಅಕ್ರಾಸ್ ಆನ್ ಬಟನ್ 1 ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಕನೆಕ್ಟರ್ಗೆ ತೊಗೊಳ್ಳಿ, ಅಂದರೆ ಯಾವುದಾದ್ರೂ ಒಂದು ಎಲಿಮೆಂಟ್. ಸೊ ನಾವು ಬ್ಲ್ಯಾಕ್ ವೈರ್ಸ್ ಯೂಸ್ ಮಾಡಿದ್ದೀವಿ, ಹಾಗೆ ಬ್ಲ್ಯಾಕ್ ಎಲಿಮೆಂಟ್ಗೆ ಕೊಡ್ತಾ ಇದ್ದೀವಿ. ಸೊ ಇದು ಗ್ರೀನ್ ಆ್ಯಂಡ್ ಬ್ಲ್ಯಾಕೇ ಇರಬೇಕು ಅಂತಿಲ್ಲ, ನಿಮ್ಗೆ ಸೇಮ್ ಕಲರ್ ಕೂಡ ಇರ್ಬೋದು. ಬಟ್ ನೀವೇನು ಒಂದು ಇಂಪಾರ್ಟೆಂಟ್ ಫೀಚರ್ ನೋಡಬೇಕು ಅಂತ ಹೇಳಿದ್ರೆ, ಒಂದು ಸೆಟ್ ವೈರ್ಸು ಒಂದೇ ಎಲಿಮೆಂಟಿಗೆ ಹೋಗಬೇಕಾಗುತ್ತೆ. ಸೊ ನಿಮಗೆ ಒಂದು ಎಲಿಮೆಂಟ್ ಈ ಥರ ಡಿಮಾರ್ಕೇಷನ್ ಇರುತ್ತೆ. ಓಕೆ, ಸೊ ನಾವು ಬಂದಿರೋ 3 and 4 2 ಬ್ಲ್ಯಾಕ್ ವೈರ್ ತೊಗೊಂಡಿದ್ದೀವಿ, ಅದು ಇಲ್ಲೇ ಹೋಗಬೇಕಾಗುತ್ತೆ. ಈ ಬ್ಲ್ಯಾಕ್ ವೈರ್ ನಿಮಗೆ ಇನ್ನೊಂದು ಆಪೋಸಿಟ್ ಎಲಿಮೆಂಟ್ಗೆ ಹೋದರೂ ಪರವಾಗಿಲ್ಲ, ಬಟ್ ಒಂದೇ ಎಲಿಮೆಂಟಿಗೆ ಹೋಗಬೇಕು. ಸೊ ಅದೇ ರೀತಿ 5 and 6 ಅಕ್ರಾಸ್ ಆನ್ ಬಟನ್ 2 ಅಂತ ಇದೆ. ಸೊ ಇದು 2 ಗ್ರೀನ್ ವೈರ್ ತೊಗೊಂಡಿರ್ತೀವಿ, ಅದನ್ನು ಮತ್ತೊಂದು ಎಲಿಮೆಂಟಿಗೆ ಕೊಡಬೇಕಾಗುತ್ತೆ. ಸೊ ನಾವು ಗ್ರೀನ್ ಎಲಿಮೆಂಟಿಗೆ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಸೊ 2 ವೈರ್ಸು ಗ್ರೀನ್, ಸೊ ಇಲ್ಲಿ ಮತ್ತು ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ಫೈನ್. ಸೊ ಇದಾದಮೇಲೆ ನೆಕ್ಸ್ಟ್ 2 ವೈರ್ಸ್ ಇರುತ್ತೆ ಇನ್ ಸೀರೀಸ್ ವಿತ್ ಸ್ಟಾಪ್ ಪುಷ್ ಬಟನ್. ಓಕೆ, ಸೊ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಸೊ ಲಾಸ್ಟ್ 2 ಕನೆಕ್ಟರ್ಸ್. ಸೊ ಅದು ನಾವು ಕನೆಕ್ಟರ್ಸ್ 7 and 8ನ ಇನ್ ಸೀರೀಸ್ ವಿತ್ ಸ್ಟಾಪ್ ಪುಷ್ ಬಟನ್. ಸೊ ಆಫ್ ಬಟನ್ಗೆ ಸೀರೀಸ್ನಲ್ಲಿ ಕೊಡಬೇಕಾಗುತ್ತೆ. ಆ ಸೀರೀಸ್ ಕನೆಕ್ಷನ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಆಫ್ ಬಟನ್ ಅಥವಾ ಸ್ಟಾಪ್ ಪುಷ್ ಬಟನ್ ರೆಡ್ ಕಲರ್ನಲ್ಲಿರುತ್ತೆ. ಸೊ ಈ ಸೀರೀಸ್ ಕನೆಕ್ಷನ್ ಹೇಗೆ ಮಾಡೋದು ಅಂದರೆ, ನಾನು ಒಂದು ಬ್ಲ್ಯಾಕು ಮತ್ತು ರೆಡ್ ವೈರ್ ತೊಗೊಂಡಿದ್ದೀನಿ. ಸೊ ನೀವೇನು ಮಾಡಬೇಕು ಅಂದರೆ, ಆಫ್ ಬಟನ್ಗೆ ಒಂದು ವೈರ್ ಬಂದಿರುತ್ತೆ ಆಲ್ರೆಡಿ. ಸೊ ಒಂದು ಸಿಂಗಲ್ ವೈರ್ ಬಂದಿರುತ್ತೆ, ನೀವು ಬಂದಿರೋ ಅಂಥ ವೈರ್ನ ಬಿಚ್ಚಬೇಕಾಗುತ್ತೆ. ಸೊ ನಮಗೆ ರೆಡ್ ವೈರ್ ಬಂದಿತ್ತಲ್ಲಿ, ಬಂದಿರೋ ಅಂಥ ವೈರ್ನ ಬಿಚ್ಚಿರೋ ಅಂಥ ವೈರ್ನ ಒಂದಕ್ಕೆ ಜಾಯಿನ್ ಮಾಡಬೇಕಾಗುತ್ತೆ. ಒಂದು ಕನೆಕ್ಟ್ರಿಗೆ ನಾವು 8ಗೆ ಜಾಯಿನ್ ಮಾಡಿದ್ದೀವಿ. ಮತ್ತೊಂದು ಕನೆಕ್ಟ್ರಿಂದ ಹೊಸ ವೈರ್ ತೊಗೊಂಡು ಬಂದು ಯಾವ ಪಾಯಿಂಟಿಗೆ ಬಿಚ್ಚಿರ್ತೀವಲ್ಲ ಅಲ್ಲಿಗೆ ಕನೆಕ್ಟ್ ಮಾಡಬೇಕು. ಮತ್ತೆ ರಿಪೀಟ್ ಮಾಡ್ತೀನಿ, ಇಲ್ಲಿ ಬಂದಿರೋ ಅಂಥ ವೈರ್ನ ಬಿಚ್ಚಿರೋ ಅಂಥ ವೈರ್ನ ಜಾಯಿನ್ ಮಾಡಿ ಕನೆಕ್ಟರ್ ನಂಬರ್ 7 ಅಥವಾ ಕನೆಕ್ಟರ್ ನಂಬರ್ 8ಗೆ ಕೊಡಿ. ಸೊ ನಾವು ಕನೆಕ್ಟರ್ ನಂಬರ್ 8ಗೆ ಜಾಯಿನ್ ಮಾಡಿದ್ದೀವಿ. ಕನೆಕ್ಟರ್ ನಂಬರ್ 7ಇಂದ ಮತ್ತೊಂದು ಹೊಸ ವೈರ್ ತೊಗೊಂಡು ಬರ್ತಾ ಇದ್ದೀವಿ, ಬ್ಲ್ಯಾಕ್ ಕಲರು ತೊಗೊಂಡು ಬಂದು ಇದು ಬಿಚ್ಚಿರ್ತೀವಲ್ಲ ಅದೇ ಪಾಯಿಂಟಿಗೆ ರೀಕನೆಕ್ಟ್ ಮಾಡ್ತಿದ್ದೀವಿ. ಓಕೆ, ಇದು ಸೀರೀಸ್ ಕನೆಕ್ಷನ್. ಸೊ ಇದು ನಮ್ಮದು ಪವರ್ ಕನೆಕ್ಷನ್ಸ್ ಎಲ್ಲ ಮುಗಿಯುತ್ತೆ. ಅದಾದಮೇಲೆ ನಿಮಗೆ ಸೆನ್ಸರ್ ಕನೆಕ್ಷನ್ಸ್ ಉಳಿದಿರುತ್ತೆ. ಸೊ ಸೆನ್ಸರ್ಸ್ ಅಲ್ಲಿ ನೋಡ್ಬೋದು ನೀವು, ಫಸ್ಟ್ ಒಂದು ಕಾಮನ್ ಅಂತ ಇರುತ್ತೆ, ಅದಾದಮೇಲೆ ಸಂಪ್ ಲೋ, ಸಂಪ್ ಮೀಡಿಯಮ್, ಸಂಪ್ ಹೈ. ಈಗ ಬೋರ್ವೆಲ್ ಆಗಿರೋದ್ರಿಂದ ನಿಮಗೆ ಕಾಮನ್ನಿಂದ ಸಂಪ್ ಹೈವರೆಗೂ ಪ್ರತಿಯೊಂದಕ್ಕೂ ಶಾರ್ಟ್ ಮಾಡಬೇಕಾಗುತ್ತೆ. ಕಾಮನ್ನಿಂದ ಸಂಪ್ ಲೋ, ಸಂಪ್ ಮೀಡಿಯಮ್, ಸಂಪ್ ಹೈ ಇಷ್ಟು ಶಾರ್ಟ್ ಮಾಡ್ಕೊಳ್ಳಿ, ಯಾಕೆಂದರೆ ನಮ್ಮ ಬೋರ್ವೆಲಲ್ಲಿ ನೀರಿರುತ್ತೆ ಅಂತ ನಮ್ಮ ವಾಟರ್ ಲೆವೆಲ್ ಕಂಟ್ರೋಲರ್ಗೆ ಇಂಡಿಕೇಷನ್ ಆಗಿರುತ್ತೆ. ಸೊ ನಿಮಗೆ ಟ್ಯಾಂಕ್ಗೆ ಸೆನ್ಸರ್ಸ್ನ ಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಟ್ಯಾಂಕ್ಗೆ ಸೆನ್ಸರ್ಸ್ ಯಾವ ರೀತಿ ಪ್ಲೇಸ್ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಿಮಗೆ ಪ್ಯಾಕೇಜ್ನಲ್ಲಿ ಈ ಥರ ಬುಲೆಟ್ ಸೆನ್ಸರ್ ಕೊಟ್ಟಿರ್ತೀವಿ, ಬುಲೆಟ್ ಸೆನ್ಸರ್ ಮತ್ತು ಡ್ರೈ ರನ್ ಸೆನ್ಸರ್ ಅಂತ. ಸೊ ಬುಲೆಟ್ ಸೆನ್ಸರ್ಸು ನಿಮಗೆ 5 ಬುಲೆಟ್ ಸೆನ್ಸರ್ ಇರುತ್ತೆ, 4 ಬುಲೆಟ್ ಸೆನ್ಸರ್ ಕೊಟ್ಟಿರ್ತೀವಿ. ಸೊ 4ರಲ್ಲಿ ಫಸ್ಟ್ ಬುಲೆಟ್ ಸೆನ್ಸರ್ನ ಫುಲ್ ಕಾಮನ್ ಕೊಡಬೇಕಾಗತ್ತೆ. ಸೊ ಫಸ್ಟ್ ಬುಲೆಟ್ ಸೆನ್ಸರ್ನ ನೀವು ಟ್ಯಾಂಕ್ನಲ್ಲಿ ಫುಲ್ ಕೆಳಗಿನ ಭಾಗದಲ್ಲಿ, ಫುಲ್ ಬಾಟಮ್ ಮೋಸ್ಟ್ ಪಾಯಿಂಟ್ನಲ್ಲಿ ಬುಲೆಟ್ ಸೆನ್ಸರ್, ಒಂದು ಫಸ್ಟ್ ಬುಲೆಟ್ ಸೆನ್ಸರ್ನ ಹಾಕ್ತೀರಾ. ಇದರಿಂದ ಬರೋಂಥ ವೈರ್ನ ನೀವು ಕಾಮನ್ಗೆ ಜಾಯಿನ್ ಮಾಡಬೇಕಾಗುತ್ತೆ. ಸೊ ಬಾಟಮ್ ಮೋಸ್ಟ್ ಪಾಯಿಂಟ್ನಲ್ಲಿ ಇಟ್ಟು ಒಂದು ಸೆನ್ಸರ್ನ ಅದನ್ನು ಕಾಮನ್ಗೆ ಮತ್ತೆ ಜಾಯಿನ್ ಮಾಡಬೇಕು, ಕಾಮನ್ ಫಸ್ಟ್ ಪಾಯಿಂಟಿಗೆ. ಅದಾದಮೇಲೆ 25% ಭಾಗದಲ್ಲಿ ಮತ್ತೊಂದು ಸೆಕೆಂಡ್ ಸೆನ್ಸರ್ ತೊಗೊಳ್ಳಿ, ನೆಕ್ಸ್ಟ್ ಬುಲೆಟ್ ಸೆನ್ಸರ್ನ ತೊಗೊಳ್ತೀರಾ 25% ಮಾರ್ಕಲ್ಲಿ. ಸೊ ಅದನ್ನು ತೊಗೊಂಡು ಬಂದು ನೀವು ಟ್ಯಾಂಕ್ ಲೋಗೆ ಇಡಬೇಕಾಗುತ್ತೆ. ಸೊ ಅಂದರೆ ಇದು ಈ ಪಾಯಿಂಟ್ ಆಗುತ್ತೆ ಅದು. ಓಕೆ, ಇದು
ಸೊ ಅದಾದಮೇಲೆ ನೆಕ್ಸ್ಟು ಅದ್ರ ಮೇಲೆರಡೆ ನೆಕ್ಸ್ಟ್ ಬುಲೆಟ್ ಸೆನ್ಸರ್ನ ಪ್ಲೇಸ್ ಮಾಡ್ತೀರಾ ಒಂದು ಅರ್ಧ ಭಾಗದಲ್ಲಿ, ಅದನ್ನು ಟ್ಯಾಂಕ್ ಮೀಡಿಯಮ್ಗೆ ಕನೆಕ್ಟ್ ಮಾಡ್ತೀರಾ. ಅದೇ ರೀತಿ ಅದ್ರ ಮೇಲ್ಗಡೆ ಮತ್ತೊಂದು ಸೆನ್ಸರ್ನ ಪ್ಲೇಸ್ ಮಾಡ್ತೀರಾ, ಇದು ಫುಲ್ ಲೆವೆಲ್ ಸೆನ್ಸರ್ನ. ಅದನ್ನು ತೊಗೊಂಡು ಬಂದು ನೀವು ಟ್ಯಾಂಕ್ ಹೈಗೆ ಕನೆಕ್ಟ್ ಮಾಡ್ತೀರಾ. ಓಕೆ, ಸೊ ಮೇಲ್ಗಡೆ ನೀವು ಬೇಸಿಕಲಿ 5 ಕೋರ್ ವೈರ್ ಯೂಸ್ ಮಾಡಬೇಕಾಗತ್ತೆ. ಸೊ ಕಾಮನ್ ಬಂದು ಟ್ಯಾಂಕ್ ಲೋ, ಟ್ಯಾಂಕ್ ಮೀಡಿಯಮ್, ಟ್ಯಾಂಕ್ ಹೈ. ಸೊ ಅಲ್ಲಿಗೆ 4 ವೈರ್ಸ್ ಆಯಿತು. ಅದಾದಮೇಲೆ ಡ್ರೈ ರನ್ ಸೆನ್ಸರ್ ಅನ್ನೋದೇನಿದೆಯಲ್ಲ, ಅದಕ್ಕಿಂತ ಮುಂಚೆ ನೀವು ಟ್ಯಾಂಕ್ ಹೈ ಅನ್ನೋವಂಥ ಸೆನ್ಸರು ಟ್ಯಾಂಕ್ ತುಂಬಿದಾಗ ಆಫ್ ಆಗೋವಂಥ ಲೆವೆಲ್ನಲ್ಲಿ ಇಡಬೇಕು. ಅಂದರೆ ಯೂಶ್ವಲಿ ಟಾಪ್ ಲೆವೆಲ್ನಲ್ಲಿ ಇಡ್ತಾರೆ. ಓಕೆ, ಆ ಸೆನ್ಸರ್ಗೆ ನೀರು ಟಚ್ ಆಗ್ತಿದ್ದಂಗೆ ಮೋಟ್ರ್ ಆಫ್ ಆಗುತ್ತೆ. ಯೂಶ್ವಲಿ ಅದನ್ನು 100% ಮಾರ್ಕ್ಗೆ ಇಂಡಿಕೇಟ್ ಮಾಡಿರ್ತೀವಿ. ಅದಾದಮೇಲೆ ಡ್ರೈ ರನ್ ಸೆನ್ಸರ್ ಅಂತ ಈ ರೀತಿ ಕೊಟ್ಟಿರ್ತೀವಿ ಸೆನ್ಸರು. ಸೊ ಇದನ್ನು ಹೇಗೆ ಅಂದರೆ, ನೀವು ಇಲ್ಲಿ ಇನ್ಕಮಿಂಗ್ ವಾಟರ್ ಇನ್ಲೆಟ್ ಏನಿರುತ್ತಲ್ಲ, ಇನ್ಲೆಟ್ ಮೇಲ್ಗಡೆ ಇದನ್ನು ಕೂರಿಸ್ಬೇಕು. ಸಪೋಸ್ ನಾನು ಬೆರಳನ್ನ ಇನ್ಲೆಟ್ ಅಂತ ಅಂದ್ಕೊಳ್ಳೋಣ. ಈ ಇನ್ಲೆಟ್ ಮೇಲ್ಗಡೆ ಈ ಡ್ರೈ ರನ್ ಸೆನ್ಸರ್ನ ಈ ರೀತಿ ಕೂರಿಸ್ಬೇಕಾಗತ್ತೆ. ಓಕೆ, ಈ ರೀತಿ ಕೂರಿಸ್ಬಿಟ್ಟು ಇದನ್ನು ನೀವು ಇದರ ಮೇಲೆ ಇದನ್ನು ಕೂರಿಸಿ ಇದನ್ನು ನೀವು ಟ್ಯಾಗ್ ಮಾಡಬೇಕಾಗತ್ತೆ. ಓಕೆ, ಇದನ್ನು ಟೈಟಾಗಿ ಹಿಂಗೆ ಟ್ಯಾಗ್ ಮಾಡಬೇಕು, ಸೊ ದಟ್ ಇದು ಎಲ್ಲೂ ಅಲ್ಲಾಡಬಾರ್ದು. ಸೊ ಮತ್ತು ಇನ್ಲೆಟಿಂದ ಹೊರಗಡೆ ಬರೋವಂಥ ನೀರು ಇದ್ರ ಮೇಲೆ ನಿಮ್ಗೆ 2 ಸ್ಕ್ರೂ ಇರುತ್ತೆ. ಇದು ಆ್ಯಕ್ಚುಲಿ ಬೆಂಡ್ ಆಗುತ್ತೆ, ಈ ರೀತಿ ಸೆನ್ಸರು ಸ್ಕ್ರೂ ಕೂಡ ಬೆಂಡ್ ಆಗುತ್ತೆ. ಇನ್ಲೆಟಿಂದ ಹೊರಗೆ ಬರೋವಂಥ ನೀರು ಈ 2 ಸ್ಕ್ರೂ ಮೇಲೆ ಟಚ್ ಆಗಿ ಟ್ಯಾಂಕ್ ಒಳಗಡೆ ಹೋಗಬೇಕಾಗುತ್ತೆ. ಓಕೆ, ಆ ರೀತಿ ಇದನ್ನು ಪ್ಲೇಸ್ ಮಾಡಬೇಕು. ಆ್ಯಂಡ್ ಈ ಸೆನ್ಸರ್ಗೆ ನಿಮ್ಗೆ 2 ವೈರ್ ಇರುತ್ತೆ. ಸೊ ಒಂದನ್ನು ಕಾಮನ್ನಾಗೆ ಜಾಯಿನ್ ಮಾಡ್ತೀರಾ. ಸೊ ಕಾಮನ್ ವೈರ್ ಆಲ್ರೆಡಿ ನಿಮಗೆ ಮೇಲ್ಗಡೆ ಬಂದಿರುತ್ತೆ. ಕಾಮನ್ ವೈರ್ ಆಲ್ರೆಡಿ ನಿಮ್ಗೆ ಇಲ್ಲಿ ಕೆಳಗಿನ ಭಾಗದಲ್ಲಿ ಕೊಟ್ಟಿರ್ತೀರ, ಅದೇ ವೈರಿಗೆ ಜಾಯಿನ್ ಮಾಡಿದ್ರೆ ಆಯಿತು ಒಂದನ್ನು. ಮತ್ತೊಂದು ವೈರ್ ಏನಿರುತ್ತಲ್ಲ, ಇದನ್ನು ಡ್ರೈ ರನ್ ಅಂತ ಒಂದು ಸೆನ್ಸರ್ ಪಾಯಿಂಟ್ ಇರುತ್ತೆ, ಅಂದರೆ ಕೊನೆ ಪಾಯಿಂಟ್. ಸೊ ಇಲ್ಲಿ ಡ್ರೈ ರನ್ ಅಂತ ಕೊಟ್ಟಿರ್ತೀವಿ, ಈ ಪಾಯಿಂಟಿಗೆ ಮತ್ತೊಂದು ವೈರ್ನ ಜಾಯಿನ್ ಮಾಡಬೇಕು. ಸೊ ಸೆನ್ಸರ್ಸ್ದೆಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಬುಲೆಟ್ ಸೆನ್ಸರ್ಸು ಕಾಮನ್ನು ಟ್ಯಾಂಕ್ ಲೋ, ಟ್ಯಾಂಕ್ ಮೀಡಿಯಮ್, ಟ್ಯಾಂಕ್ ಹೈನಲ್ಲಿ ಇಡ್ತೀರಾ. ಅದಾದಮೇಲೆ ಡ್ರೈ ರನ್ ಸೆನ್ಸರ್ನ ಇಲ್ಲಿ ನೀರು ಬೀಳೋ ಅಂಥ ಜಾಗದಲ್ಲಿ ಪ್ಲೇಸ್ ಮಾಡಿ ಒಂದನ್ನು ಕಾಮನ್ನಾಗಿ ಕೊಡ್ತೀರಾ, ಮತ್ತೊಂದು ವೈರ್ನ ಡ್ರೈ ರನ್ ಪಾಯಿಂಟು ಕೊಡ್ತೀರಾ. ಅಲ್ಲಿಗೆ ಇದಷ್ಟು ಸೆನ್ಸರ್ಸು ಸೆಟಪ್ ಮುಗಿಯುತ್ತೆ. ಅದಾದಮೇಲೆ ನಾವು ಸೆಟ್ಟಿಂಗ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ. ಸೊ ವಾಟರ್ ಲೆವೆಲ್ ಕಂಟ್ರೋಲರ್ನ ನಾವು ಪವರ್ ಅಪ್ ಮಾಡೋಣ ಫಸ್ಟು. ಸೊ ಪವರ್ ಅಪ್ ಆಗ್ತಿದ್ದಾಗೇ ನಿಮ್ಗೊಂದು ಕೌಂಟ್ ಡೌನ್ ಇರುತ್ತೆ. ಸೊ ಆನ್ ಡಿಲೇ ಟೈಮರ್ ಅಂತ ನಾವು ಪವರ್ ಬಂದ ತಕ್ಷಣ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸ್ತೀವಿ. ಸೊ 10 ಕೌಂಟ್ಸ್ಗೆ ಇಟ್ಟಿದ್ದೀವಿ. ಇದು ಯೂಶ್ವಲಿ ಇದನ್ನೇನು ಕೊಟ್ಟಿರ್ತೀವಿ ಅಂದರೆ, ಪವರ್ ಬರ್ತಿದ್ದಾಗೇ ಈ ವೋಲ್ಟೇಜ್ ಫ್ಲಕ್ಚುಯೇಷನ್ ಇರುತ್ತೆ ಯೂಶ್ವಲಿ. ಸೊ ಹಂಗಾಗಿ ಒಂದು 10 to 15 ಸೆಕೆಂಡ್ಸ್ ವೆಯ್ಟ್ ಮಾಡೋದು ಉತ್ತಮ, ಸೊ ದಟ್ ವೋಲ್ಟೇಜ್ ಎಲ್ಲ ಸ್ಟೆಬಿಲೈಸ್ ಆಗೋಕ್ಕೆ. ಸೊ ಹಂಗಾಗಿ ಆ ಟೈಮ್ನಲ್ಲಿ ನಾವು ಯಾವ ಮೋಟ್ರ್ ಅಪ್ಲಿಕೇಶನ್ಸು ಮಾಡಿಸೋದಿಲ್ಲ. ಸೊ ಹಂಗಾಗಿ ಆ ಪವರ್ ಅಪ್ ಆಗುತ್ತೆ, ಆ ಡಿಲೇ ಇರುತ್ತೆ. ಇದಾದಮೇಲೆ ನೀವು ವಾಟರ್ ಲೆವೆಲ್ ಇಂಡಿಕೇಷನ್ಸ್ ನೋಡ್ಬೋದು. ಟ್ಯಾಂಕಲ್ಲಿ ಇಂಡಿಕೇಷನ್ಸು, ಅದೇ ರೀತಿ ಸಂಪಲ್ ಇಂಡಿಕೇಷನ್ಸು. ಟ್ಯಾಂಕಲ್ಲಿ ಯಾವಾಗಲೂ ನಿಮಗೆ 3 ಲೆವೆಲ್ಸ್ ಮಾತ್ರ ಗ್ಲೋ ಆಗುತ್ತೆ ಫುಲ್ ಇದ್ದರೆ. ಸೊ ಲಾಸ್ಟ್ ಲೆವೆಲ್ನು ನಾವು ಎಂಟಿ ಲೆವೆಲ್ ಅಂತ ಅಂದ್ಕೊಳ್ಳೋಣ. ಸೊ ಹಂಗಾಗಿ ಇದು 3 ಖಾಲಿ ಆದಾಗ ಮಾತ್ರ ಲಾಸ್ಟ್ ಒನ್ ಗ್ಲೋ ಆಗುತ್ತೆ. ಅದಾದಮೇಲೆ ನೀಡ್ ಆರ್ ರಿಸೆಟ್ ಬಟನ್ ಕೊಟ್ಟಿರ್ತೀವಿ. ಸೊ ಈಗ ಆನ್ ಟೈಮ್ ಮತ್ತು ಆಫ್ ಟೈಮ್ ಯಾವ ರೀತಿ ಸೆಟ್ ಮಾಡೋದು ಅಂತ ನೋಡ್ಬಿಡೋಣ. ಸೊ ನಾನು ಆವಾಗಲೇ ಹೇಳ್ದಂಗೆ ಇದು ವಾಟರ್ ಲೆವೆಲ್ ವಿತ್ ಸೈಕ್ಲಿಕ್ ಟೈಮರ್ ಆಗಿರುವಂಥ ಪ್ರಾಡಕ್ಟು. ಸೊ ಈಗ ನೀವಿಲ್ಲಿ 001 ಅಂತಿದೆ, ಇದರ ಅರ್ಥ ಏನು ಅಂದರೆ 1 ನಿಮಿಷ. ಓಕೆ, ಕೌಂಟ್ ಯಾವಾಗ್ಲೂ ಡೌನ್ ಕೌಂಟ್ ಆಗುತ್ತೆ, ಮೇಲಿಂದ ಕೆಳಗಡೆ ಬರುತ್ತೆ. ಸೊ ಇವಾಗ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ರೈಟಲ್ಲಿ ಆಫ್ ಮತ್ತು ಆನ್ ಅಂತ 2 ಲೈಟ್ ಇರುತ್ತೆ. ಸೊ ಆಫ್ ಅನ್ನೋದು ಈಗ ಸದ್ಯದಲ್ಲಿ ಯಾವ ಸೈಕಲ್ನಲ್ಲಿದೆ ಅಂತ ಹೇಳಿ, ಆನ್ ಅನ್ನೋದು ಯಾವ ಸೈಕಲ್, ಆನ್ ಸೈಕಲ್ನಲ್ಲಿದ್ದಾಗ ಈ ಲೈಟ್ ಗ್ಲೋ ಆಗುತ್ತೆ, ಗ್ರೀನ್ ಲೈಟ್. ಆಫ್ ಸೈಕಲ್ನಲ್ಲಿದ್ದಾಗ ರೆಡ್ ಲೈಟ್ ಗ್ಲೋ ಆಗುತ್ತೆ. ಸೊ ಈಗ ಸೆಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೆಟ್ ಅಂತ ಮಧ್ಯದಲ್ಲಿ ಸೆಂಟರ್ ಬಟನ್ ಇರುತ್ತೆ. ಈ ಬಟನ್ ಪ್ರೆಸ್ ಆಗಿದ ತಕ್ಷಣ ONT ಅಂತ ಬಂತು. ONT ಅಂದರೆ ಆನ್ ಟೈಮ್ ಸೆಟ್ಟಿಂಗ್, ಇದು ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ಇದನ್ನು ರೈಟಲ್ಲಿರೋ ಬಟನ್ ಪ್ರೆಸ್ ಮಾಡಿದರೆ ನಂಬರ್ ಜಾಸ್ತಿ ಆಗುತ್ತೆ, ಲೆಫ್ಟಲ್ಲಿರೋ ಬಟನ್ ಪ್ರೆಸ್ ಮಾಡಿದರೆ ನಂಬರ್ ಕಡಿಮೆ ಆಗುತ್ತೆ. ಸಪೋಸ್ ನಿಮಗೆ ಒಂದು 10 ನಿಮಿಷ ಆನ್ ಬೇಕು ಅಂತಿದ್ದರೆ ಒಂದು 10 ನಿಮಿಷಕ್ಕೆ ಸೆಟ್ ಮಾಡಿ. ಸೊ ಸೆಟ್ ಬಟನ್ನ ಮತ್ತೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ಆಫ್ OFT ಅಂತ ತೋರಿಸುತ್ತೆ, ಅಂದರೆ ಇದು ಆಫ್ ಟೈಮ್. ಈಗ 10 ನಿಮಿಷ ಆನ್ ಸೆಟ್ ಮಾಡಿದೆ, ಒಂದು ಅರ್ಧ ಗಂಟೆ ಆಫ್ ಸೆಟ್ ಮಾಡಬೇಕಂದ್ರೆ ನಾವು ಇದನ್ನೇ ಇನ್ಕ್ರೀಸ್ ಮಾಡ್ಕೊಂಡಿರಬೇಕು. ನಂಬರ್ ಯಾವ ನಂಬರ್ ಎಷ್ಟು, ಇದು ಮಿನಿಟ್ಸ್ನಲ್ಲಿರುತ್ತೆ 3 ಡಿಜಿಟ್ಸು. ಸೊ 30 ಮಿನಿಟ್ಸ್ ಬೇಕಾದ್ರೆ 30ಗೆ ಸೆಟ್ ಮಾಡಿಬಿಟ್ಟು ಓಕೆ ಮಾಡ್ತೀವಿ. ಓಕೆ, ಸೊ ಈಗ ನಾವು ಸೆಟ್ ಮಾಡೋದು ಏನಂದರೆ 10 ಮಿನಿಟ್ಸ್ ಆನ್ ಟೈಮ್, ಹಾಗೆ 30 ಮಿನಿಟ್ಸ್ ಆಫ್ ಟೈಮ್. ಸೊ ಈಗ ಆಫ್ ಟೈಮ್ನಲ್ಲಿ ಇವಾಗ ನೀವು ಸ್ಕ್ರೀನನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. 030 ಅಂತ ಇದೆ, ಅಂದರೆ 30 ಮಿನಿಟ್ಸ್. ಇವಾಗ 29 ಆಯಿತು. ಸೊ ಇದರ ಅರ್ಥ ಏನು ಅಂದರೆ, ಈಗ ಲೈಟು ಇಲ್ಲಿರೋದ್ರಿಂದ ನಿಮಗೆ ಆಫ್ ಟೈಮ್ನಲ್ಲಿ ಆಫ್ ಸೈಕಲ್ನಲ್ಲಿ ನಡೀತಾ ಇದೆ. ಸೊ 30ಇಂದ 29 ಅಂದರೆ ಡೌನ್ ಕೌಂಟ್ ಆಯಿತು. ಅದೇ ರೀತಿ ಇದು 29, 1 ನಿಮಿಷ ಆದಮೇಲೆ 28, 27 ಈ ರೀತಿ ಬರುತ್ತೆ, ಡೌನ್ ಕೌಂಟ್ ಆಗ್ತಾ ಬರ್ತಾ ಇರುತ್ತೆ. ಯಾವಾಗ ಇದು ಕೌಂಟ್ 0 ಆಗುತ್ತೋ ಆವಾಗ ಆನ್ ಸೈಕಲಿಗೆ ಜಂಪ್ ಆಗುತ್ತೆ. ಸೊ ಇದು 0 ಆಗ್ತಿದ್ದಂಗೆ ಆನ್ ಸೈಕಲಿಗೆ ಜಂಪ್ ಆಗುತ್ತೆ. ಟ್ಯಾಂಕ್ ಲೆವೆಲ್ಲು 75%ಗಿಂತ ಕೆಳಗಿರಬೇಕು. ಕೆಳಗಿದ್ರೆ ಮೋಟ್ರ್ ಆನ್ ಆಗುತ್ತೆ, ಇಲ್ಲ ಅಂದರೆ ಮತ್ತೆ ಟ್ಯಾಂಕ್ ಫುಲ್ಲೇ ಇದ್ದರೆ ಮೋಟರ್ ಆನ್ ಆಗೋದಿಲ್ಲ, ಮತ್ತು ಆಫ್ ಸೈಕಲಿಗೆ ಬರುತ್ತೆ. ಸೊ ಈ ರೀತಿ ಟ್ಯಾಂಕ್ನಲ್ಲಿ ನೀರು ಖಾಲಿ ಆದರೆ ಮಾತ್ರ ಟೈಮರ್ ಇಂದ ಮೋಟರ್ ಆನ್ ಆಗುತ್ತೆ. ಟ್ಯಾಂಕ್ನಲ್ಲಿ ನೀರು ಫುಲ್ ಇದ್ದರೆ ಮೋಟರ್ ಆನ್ ಆಗೋದಿಲ್ಲ. ಓಕೆ, ಸೊ ಇದೇ ರೀತಿ ಇವಾಗ ಒಂದು ಡೆಮೋ ಪರ್ಪಸ್ಗೆ ನಾನು ನಿಮಗೆ ಆನ್ ಟೈಮ್ನ ಒಂದು
1 ನಿಮಿಷ, ಹಾಗೆ ಆಫ್ ಟೈಮ್ನ ಒಂದು 2 ನಿಮಿಷಕ್ಕೆ ಇಟ್ಟು ತೋರಿಸ್ತೀನಿ. ಸೊ ಆನ್ ಟೈಮ್ 1 ನಿಮಿಷಕ್ಕೆ ಸೆಟ್ ಮಾಡಿದ್ದೀನಿ, ಆಫ್ ಟೈಮ್ನ 2 ಮಿನಿಟ್ಸಿಗೆ ಸೆಟ್ ಮಾಡ್ತೀವಿ. ಓಕೆ, ಎಂಡ್ ಅಂತ ಬರುತ್ತೆ, ಅಂದರೆ ಟೈಮಿಂಗ್ ಸೆಟ್ ಆಗಿದೆ ಅಂತ ಹೇಳಿ. ಸೊ ಇವಾಗ ನೋಡಿ ಟ್ಯಾಂಕ್ ಫುಲ್ ಇದೆ. ಸೊ ಟೈಮ್ ಮುಗಿದಾದ್ಮೇಲೆ ಟ್ಯಾಂಕ್ ಫುಲ್ ಇರೋದ್ರಿಂದ ಅದು ಮತ್ತೆ ಆಫ್ ಸೈಕಲ್ನಲ್ಲಿ ರಿಪೀಟ್ ಆಯಿತು. ಇವಾಗ ನಮ್ಮ ಟ್ಯಾಂಕಲ್ಲಿ ನೀರು ಖಾಲಿ ಆಯಿತು ಅಂತ ಅಂದ್ಕೊಳ್ಳೋಣ. ಸೊ 75% ಮಾರ್ಕ್ಗಿಂತ ಕೆಳಗಡೆ ಬಂದಾಗ ಟೈಮರ್ ತನ್ನಷ್ಟಕ್ಕೆ ತಾನೇ ಆನ್ ಆಗುತ್ತೆ. ಸೊ 75% ಮಾರ್ಕ್ಗಿಂತ ಕೆಳಗಡೆ ಬಂತು. ಓಕೆ, ಸೊ ಇದು ಡೌನ್ ಕೌಂಟ್ ಆಗುತ್ತೆ. ಸೊ ಈಗ ಆಫ್ ಸೈಕಲ್ಲು ಆಫ್ ಟೈಮು ನಿಮಗೆ 2 ಮಿನಿಟ್ಸಲ್ಲಿ ಇದೆಯಲ್ಲ, 1 ನಿಮಿಷ ಆದಮೇಲೆ 1ಗೆ ಬರುತ್ತೆ. ಅದೇ ರೀತಿ 0 ಮಿನಿಟ್ಸ್ ಆದಮೇಲೆ, ಅಂದರೆ 1 ಮಿನಿಟ್ ಕೂಡ ಲ್ಯಾಪ್ಸ್ ಆದಮೇಲೆ ಮೋಟರ್ ಈಗ ನೆಕ್ಸ್ಟ್ ಸೈಕಲ್ನಲ್ಲಿ ಆನ್ ಆಗುತ್ತೆ. ಯಾಕೆಂದರೆ ಇವಾಗ 75% ಮಾರ್ಕ್ಗಿಂತ ಕೆಳಗಿದೆ. ಸೊ ನೆಕ್ಸ್ಟು ಆನಾಗಿ ಬರ್ತಿದ್ದಾಗೇ ಮೋಟರ್ ಆನ್ ಆಗುತ್ತೆ. ಸೊ ಈ ಸೈಕಲ್ ಈಗ 1 ನಿಮಿಷ ಆನ್ ಆಯಿತು, ಮತ್ತು 1 ನಿಮಿಷ ಮುಗಿದ ತಕ್ಷಣ 2 ನಿಮಿಷ ವೆಯ್ಟ್ ಮಾಡಿಸುತ್ತೆ. ಸೊ ಹಿಂಗೆ ಆನ್ ಆಫ್ ಸೈಕ್ಲಿಕಲಿ ರಿಪೀಟ್ ಆಗುತ್ತೆ. ರಿಪೀಟಾಗಿ ಟ್ಯಾಂಕ್ ತುಂಬಿಸಿ ಆಫ್ ಮಾಡುತ್ತೆ. ಸೊ ಇವಾಗ ಯಾವಾಗಾದರೂ ಮಧ್ಯದಲ್ಲಿ ನೀವು ಆನ್ ಮಾಡಬೇಕು ಅಂತಿದ್ರೆ ಮ್ಯಾನ್ಯಲಿ ನೀಡ್ ಬಟನ್ನ ಪ್ರೆಸ್ ಮಾಡ್ತೀರಾ. ಈಗ ಆನ್ ಟೈಮ್ನ ಎರಡಕ್ಕೂ 1 ನಿಮಿಷಕ್ಕೆ ಮಾಡಿರ್ತೀನಿ ಡೆಮೋಗೆ. ಸೊ ಆನ್ ಟೈಮ್ ಕೂಡ 1 ನಿಮಿಷ, ಆಫ್ ಟೈಮ್ ಕೂಡ 1 ನಿಮಿಷ ಅಬ್ಸರ್ವ್ ಮಾಡಿ. ಸೊ ಈಗ ಇಮಿಡಿಯೇಟಾಗಿ ಆನ್ ಆಯಿತು, 1 ನಿಮಿಷ ಮುಗಿದಿತ್ತು, ಮೋಟರ್ ಆನ್ ಆಯಿತು. ಮೋಟರ್ ಆನ್ ಆಗಿದ ತಕ್ಷಣ ನಮಗೆ ಫ್ಲೋ ಇಂಡಿಕೇಷನ್ ಸ್ಟಾರ್ಟ್ ಆಗುತ್ತೆ. ಈ ಡ್ರೈ ರನ್ ಸೆನ್ಸರ್ ಮೇಲೆ ನೀರು ಬಿದ್ದಿದ ತಕ್ಷಣ ಫ್ಲೋ ಇಂಡಿಕೇಟರ್ ಸ್ಟಾರ್ಟ್ ಆಗುತ್ತೆ. ಸೊ ಇದೇನೇ ನಂಬರ್ ಕಾಣಿದ್ರೆ ಅಷ್ಟು ಟೈಮು, ಏನು ನಂಬರ್ ಕಾಣುತ್ತೋ ಅಷ್ಟು ಟೈಮು ಬಾಕಿ ಇದೆ ಅಂತೇಳಿ ಇದು ಡೌನ್ ಕೌಂಟಿಂಗ್ ಆಗ್ತಾ ಇರುತ್ತೆ. ಸೊ ನಾವು 1 ನಿಮಿಷ ಸೆಟ್ ಮಾಡೋದ್ರಿಂದ 1 ನಿಮಿಷ ಮಾತ್ರ ನಿಮಗೆ ರನ್ ಆಗುತ್ತೆ. ಸೊ 1 ನಿಮಿಷ ರನ್ನಿಂಗು, 1 ನಿಮಿಷ ವೆಯ್ಟಿಂಗ್ ಸೆಟ್ ಮಾಡಿದ್ದೀವಿ. ಈಗ ಅಬ್ಸರ್ವ್ ಮಾಡಿ. ಸೊ ತುಂಬ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಟ್ಯಾಂಕ್ ಏನಾದ್ರು ತುಂಬಿತು, ಒಂದು ಲೆವೆಲ್ ಮೇಲ್ ಬರುತ್ತೆ. ಬಟ್ ಸ್ಟಿಲ್ ಟ್ಯಾಂಕ್ ಫುಲ್ ಆಗಿಬಿಟ್ಟೆ ಮೋಟ್ರ್ ಆಫ್ ಆಗುತ್ತೆ. ಸೊ ಈಗ 1 ನಿಮಿಷದಲ್ಲಿ ರನ್ ಆಗ್ತದೆ. 1 ನಿಮಿಷ ಆಗಿದ ತಕ್ಷಣ ಮೋಟರ್ ಆಫ್ ಆಗುತ್ತೆ. ಸೊ ಮೋಟರ್ ಆಫ್ ಸೈಕಲ್ಗೆ ಹೋದಾಗ ಈ ಲೈಟ್ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ಇದು ತುಂಬ ಎಫೆಕ್ಟಿವ್ ಸೊಲ್ಯೂಷನ್ ಆಗಿರುತ್ತೆ ನಿಮಗೆ ಈ ಪರ್ಟಿಕ್ಯುಲರ್ ಪ್ರಾಡಕ್ಟು. ಸೊ ಈಗ ನೋಡಿ ಇಮಿಡಿಯೇಟಾಗಿ ನಿಮಗೆ 1 ನಿಮಿಷ ಆಗಿದ ತಕ್ಷಣ ಆಫ್ ಸೈಕಲ್ಗೆ ಬಂತು. ಸೊ ಈ ಲೈಟು ಇಲ್ಲಿಗೆ ಶಿಫ್ಟ್ ಆಯಿತು. ಶಿಫ್ಟ್ ಆಗಿದ ತಕ್ಷಣ ನಿಮಗೆ ಆಫ್ ಟೈಮ್ ನಡೀತಾ ಇರುತ್ತೆ. ಈಗ ಆಫ್ ಟೈಮು ಮತ್ತು ಡೌನ್ ಕೌಂಟು, ಬಟ್ ನಾವು 1 ನಿಮಿಷಕ್ಕೆ ಸೆಟ್ ಮಾಡಿದ್ದೀವಿ. 1 ನಿಮಿಷ ಅಷ್ಟು ಆಫ್ ಆಗುತ್ತೆ. ಓಕೆ, ಸಪೋಸ್ ಅದೇ ರೀತಿ ನಿಮಗೆ ಒಂದು ಅರ್ಧ ಗಂಟೆ ರನ್ ಆಗಬೇಕು, ಒಂದು 3 ಅವರ್ಸ್ ವೆಯ್ಟ್ ಮಾಡಬೇಕು ಅಂದರೆ 30 ಮಿನಿಟ್ಸ್ ಆನ್ ಟೈಮ್, ಒಂದು 3 ಅವರ್ಸ್ ಅಂದರೆ 180 ಮಿನಿಟ್ಸ್ ಆಫ್ ಟೈಮ್ ಅದನ್ನು ಸೆಟ್ ಮಾಡ್ತೀರಾ. ಸೊ ಆ ಸೈಕಲ್ ಪ್ರಕಾರ ನಡೀತಾ ಇರುತ್ತೆ. ಸೊ ಯಾವಾಗಲೇ ಮೋಟ್ರ್ ಆನ್ ಆದಾಗ ನಿಮ್ಗೆ ಏನಾದ್ರು ಟ್ಯಾಂಕ್ ಫುಲ್ ಆಗಿಬಿಟ್ರೆ ಇಮಿಡಿಯೇಟಾಗಿ ಆಫ್ ಆಗುತ್ತೆ. ಅದು ಒಂದು ಸಲ ನೋಡ್ಬಿಡೋಣ ಯಾವ ರೀತಿ ಅಂತ ಹೇಳಿ. ಸೊ ಆಫ್ ಟೈಮ್ನಲ್ಲಿದೆ, ನಾನು ಇಮಿಡಿಯೇಟಾಗಿ ಆನ್ ಆಗಬೇಕು ಅಂದರೆ ನೀಡ್ ಬಟನ್ ಪ್ರೆಸ್ ಮಾಡ್ತೀನಿ. ನೀಡ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಮೋಟರ್ ಆನ್ ಆಗುತ್ತೆ. ಓಕೆ, ಟ್ಯಾಂಕ್ ಫುಲ್ ಆಗಿದ ತಕ್ಷಣ ಮೋಟರ್ ಆಫ್ ಆಗಿಬಿಡುತ್ತೆ. ಅಬ್ಸರ್ವ್ ಮಾಡಿ, ಮೋಟರ್ ರನ್ನಿಂಗ್ನಲ್ಲಿದೆ. ಈಗ ನೀರು ಫುಲ್ ಆಯಿತು ಅಂತ ಅಂದ್ಕೊಳ್ಳೋಣ. ಫುಲ್ ಆಗುತ್ತೆ ಇವಾಗ, ಅಬ್ಸರ್ವ್ ಮಾಡಿ. ಸೊ ಫುಲ್ ಆಗಿದ ತಕ್ಷಣ ಮೋಟರ್ ಇಮಿಡಿಯೇಟಾಗಿ ಆಫ್ ಆಯಿತು. ಸೊ ಆಫ್ ಆಗಿ ಆಫ್ ಸೈಕಲ್ಗೆ ಬಂದುಬಿಡುತ್ತೆ. ಸೊ ನೀವು ಆಫ್ ಸೈಕಲ್ಗೆ ಎಷ್ಟು ಟೈಮ್ ಸೆಟ್ ಮಾಡಿರ್ತೀರೋ ಅಷ್ಟು ಟೈಮ್ ಮತ್ತೆ ಕೌಂಟ್ ಡೌನ್, ಅಂದರೆ 1 ನಿಮಿಷ ಸೆಟ್ ಮಾಡಿದ್ದೀನಿ, ನೀವು 30 ನಿಮಿಷಕ್ಕೆ ಸೆಟ್ ಮಾಡಿದರೆ 30 ನಿಮಿಷ ಅಷ್ಟು ವೆಯ್ಟ್ ಮಾಡುತ್ತೆ. ಸೊ ಈ ರೀತಿ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಇದು. ಸೊ ಟೈಮರು ಇರುತ್ತೆ, ವಾಟರ್ ಲೆವೆಲ್ ಕಂಟ್ರೋಲರು ಇರುತ್ತೆ. ಸೊ ಎನಿ ಪಾಯಿಂಟ್ ಆಫ್ ಟೈಮ್ ನೀವು ನಿಮ್ಮ ಟ್ಯಾಂಕ್ನಲ್ಲಿ ಎಷ್ಟು ನೀರಿದೆ ಅಂತ ಕೂಡ ನೋಡ್ಬೋದು. ಸೊ ನೀವು ಸೆಟ್ ಮಾಡಿರೋವಂಥ ಟೈಮ್ ಒಳಗಡೆ ಏನಾದ್ರು ನೀರು ಖಾಲಿ ಆಯಿತು ಅಂದರೆ ನೀವು ಮೋಟ್ರ್ ಆನ್ ಆಗಿ ಇಲ್ಲಿ ನಮ್ಮ ಸೆನ್ಸರ್ ಮೇಲೆ ನೀರು ಬಿದ್ದಿಲ್ಲ ಅಂದರೆ ಇಮಿಡಿಯೇಟಾಗಿ ಆಫ್ ಆಗಿ ಇಲ್ಲಿ ಡ್ರೈ ರನ್ ಲೈಟ್ ಆನ್ ಆಗುತ್ತೆ. ಒಂದು ಸರ್ತಿ ಡ್ರೈ ರನ್ ಲೈಟ್ ಬಂತು ಅಂತಂದರೆ ನೀವು ಮ್ಯಾನ್ಯಲಿ ರೀಸೆಟ್ ಮಾಡೋವರೆಗೂ ಟೈಮರ್ ಅದಷ್ಟಕ್ಕದೇ ಆನ್ ಆಗೋದಿಲ್ಲ. ಸೊ ಮೊರರ್ಲೆಸ್ ಎಲ್ಲ ಅಪ್ಲಿಕೇಶನ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಈ ಪ್ರಾಡಕ್ಟ್ಸ್ ಮೇಲೆ ಏನಾದ್ರು ನಿಮಗೆ ಮತ್ತೆ ಡೌಟ್ ಇದ್ದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು 9972243774. ರಿಪೀಟ್ ಮಾಡ್ತೀನಿ, 9972243774. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.